ಸೃಷ್ಟಿಶಕ್ತಿಯಿಂದ ವಿಜೃಂಭಿಸುವ ಜೀವನ ಪ್ರವೃತ್ತಿ ಮತ್ತು ಆ ಶಕ್ತಿಯನ್ನು ಹತ್ತಿಕ್ಕುವ ಜೀವನ ಪರಿಸ್ಥಿತಿಯ ತಾಕಲಾಟವೇ ಇವತ್ತಿನ ಪುಸ್ತಕದ ಕಥಾವಸ್ತು. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಜಲಪಾತ. ಈ ಸಮಸ್ತ ಸೃಷ್ಟಿಯನ್ನು ಆರಾಧಿಸೋದು ಯಾವಾಗ? ಲೈಫ್ ಆ್ಯಂಡ್ ಡೆತ್ನ ಅರ್ಥ ಏನು? ಈ ಬಂಧನದಿಂದ ಯಾವಾಗ ನಮಗೆ ಬಿಡುಗಡೆ? ಜೀವನದ ಬಹುಮುಖ್ಯ ಸಂಪಾದನೆ ಅಂದರೆ ಏನು? ಈ ಪ್ರಶ್ನೆಗಳಿಗೆ ಪುಸ್ತಕ ಉತ್ತರವನ್ನು ಹುಡುಕುತ್ತಾ ಹೋಗುತ್ತೆ. ಈ ಪುಸ್ತಕದ ಮುಖ್ಯ ಪಾತ್ರಗಳು ಶ್ರೀಪತಿ, ಅವನ ಹೆಂಡತಿ ವಸು, ಡಾಕ್ಟರ್ ನಾಡಗೌಡ ಮತ್ತು ಅವನ ಹೆಂಡತಿ ಸುಧಾಬಾಯಿ. ಚಿತ್ರಕಲೆಯಲ್ಲಿ ಸಖತ್ ಎಕ್ಸ್ಪರ್ಟ್ ಆಗಿರೋ ಶ್ರೀಪತಿ ಮದುವೆ ಆದಮೇಲೆ ಬಾಂಬೆಗೆ ಕೆಲಸ ಹುಡ್ಕೊಂಡು ಬರ್ತಾನೆ. ಅಲ್ಲಿ ಅವನಿಗೆ ಒಂದು ಅಡ್ವರ್ಟೈಸಿಂಗ್ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಕಲೆನ ದುಡ್ಡಿಗೆ ಮಾರಬಾರ್ದು ಅನ್ನೋ ಫಿಲಾಸಫಿ ಇರೋನಿಗೆ ಇಲ್ಲಿ ಒಂಚೂರು ಮಾರಲ್ ಡೈಲಮಾ ಉಂಟಾಗುತ್ತೆ. ಮತ್ತು ಅವ್ನು ಕೆಲಸ ಮಾಡೋ ಕಡೆ ರೆಬೆಲ್ಲ ಅನ್ನೋಳ ಜೊತೆ ಅವನಿಗೆ ಸಲಿಗೆ ಹೆಚ್ಚಾಗುತ್ತೆ, ಹೆಂಡತಿ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ. ಮೈಸೂರಿನ ಅಗ್ರಹಾರದಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದ ವಸುವಿಗೆ ಈ ಮುಂಬಯಿಯ ಸಣ್ಣ ಮನೆಯಲ್ಲಿ ಇರೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆಗಿನ ಕಾಲಕ್ಕೆ ಸಖತ್ ಮೆಚ್ಯೂರ್ಡ್ ಆಗಿರೋ ಟಾಪಿಕ್ನ ಭೈರಪ್ಪ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಗಂಡು ಹೆಣ್ಣಿನ ಸಂಬಂಧ ಮತ್ತು ಅದರ ಕೆಲವು ಡೀಟೇಲ್ಸು ಸ್ವಲ್ಪ ಜನಕ್ಕೆ ಮುಜುಗರ ಹುಟ್ಟಿಸ್ಬೋದು. ಹಾಗಂತ ಪುಸ್ತಕ ಚೆನ್ನಾಗಿಲ್ಲ ಅಂತಲ್ಲ, ವಿಭಿನ್ನವಾಗಿದೆ ಮತ್ತು ಆ್ಯಪ್ಟ್ ಆಗಿದೆ ಕೂಡ ಹೌದು.